ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಮುಂದುವರಿತಾನೆ ಇದೆ. ಇವತ್ತು ಕೂಡ ರೈತರ ಕಿಚ್ಚು ಮುಂದುವರಿಯೋ ಸಾಧ್ಯತೆ ಇದೆ ಬಿಡದಿಯಲ್ಲಿ. ಪ್ರಮುಖವಾಗಿ ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ತತ್ಕ್ಷಣಕ್ಕೆ ಕೈ ಬಿಡದೆ ಹೋದ್ರೆ ನಾವು ಜೀವ ಬಿಡೋದಕ್ಕೆ ಸಿದ್ಧರಿದ್ದೀವಿ ಅಂತ ರೈತರು ಎಚ್ಚರಿಕೆ ಕೊಟ್ಟಾಗಿಯೂ ಕೂಡ ಅಧಿಕಾರಿಗಳು ಸರ್ವೆ ಮಾಡಕ್ ಹೋಗ್ತಾರೆ ಅಂತ ಅಂದ್ರೆ ಮತ್ತಷ್ಟು ರಂಗೇರತಾ ಬಿಡದಿ ಟೌನ್ಶಿಪ್ ವಿವಾದ. ದಿನೇ ದಿನೇ ಅದು ಜಾಸ್ತಿ ಆಗ್ತಾನೆ ಇದೆ. ಇವತ್ತಿನಿಂದ ಮತ್ತೆ ಸರ್ವೆ ಮಾಡುತ್ತಾ ರಾಜ್ಯ ಸರ್ಕಾರ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ರೈತರಿಂದ ಜಮೀನು ಸರ್ವೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸರ್ವೆ ಮಾಡಕ್ ಬಿಡಲ್ಲ, ನಾವು ಜಮೀನೇ ಕೊಡಲ್ಲ ಅಂದಮೇಲೆ ಸರ್ವೆ ಮಾಡಕ್ ಯಾಕೆ ಬರ್ತಿದ್ದೀರಿ ನೀವು ಅಂತ ಮೊನ್ನೆ ಸರ್ವೆಗೆ ಬಂದಿದ್ದ ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ರು ರೈತ ಮಹಿಳೆಯರು. ನಿನ್ನೆ ವಿಷದ ಬಾಟಲ್ ಹಿಡ್ಕೊಂಡು ರೈತರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು. ಯಾವುದೇ ಕಾರಣಕ್ಕೂ ಸರ್ವೆ ಮಾಡೋದಕ್ಕೆ ಬಿಡುವ ಮಾತೇ ಇಲ್ಲ ಅಂತ ರೈತರು ಕಿಡಿಕಾರ್ತಿದ್ದಾರೆ. ಹಂಗಾಗಿ ಇದರ ಮಧ್ಯದಲ್ಲಿ ಸರ್ವೆ ಮಾಡೋದಕ್ಕೆ ಮತ್ತೆ ಮುಂದಾದ್ರೆ ಏನಾಗಬಹುದು ಅಂತ. ಬಟ್ ಸರ್ವೆ ಮಾಡಿ ನೀವು ಅಂತ ರಾಜ್ಯ ಸರ್ಕಾರ ಪದೇ ಪದೇ ಪರ್ಮಿಷನ್ ಕೊಡ್ತಾ ಇದೆ. ಇವತ್ತು ಕೂಡ ಸರ್ವೆ ಮಾಡಿ ಅನ್ನುವಂತ ಪರ್ಮಿಷನ್ ಇದೆ ಅಂತೆ. ಇವತ್ತು ಸರ್ವೆಗೆ ಹೋದ್ರೆ ದೊಡ್ಡ ಹೈಡ್ರಾಮಾ ಆಗೋದು ಫೇಕ್ಸ್. ರೈತರು ಬಿಡಲ್ಲ. ಹಿಂಗಾಗಿ ಸರ್ಕಾರದ ವಿರುದ್ಧ ರೈತರು ಕೆಂಡ ಕಾರ್ತಾ ಇರೋದು. ಬಂದಾದ್ರೂ ನೋಡಿ, ನಮ್ಮ ಜಾಗದಲ್ಲಿ ಕಾಲಿಟ್ಟಾದ್ರೂ ನೋಡಿ ಅನ್ನೋ ರೀತಿಯಲ್ಲಿ ರೈತರು ಎಚ್ಚರಿಕೆ ಕೊಡ್ತಿದ್ದಾರೆ. ವಿಷದ ಬಾಟಲ್ ಹಿಡ್ಕೊಂಡು ಸತ್ತೋಗ್ಬಿಡ್ತೀವಿ ನಾವು ಜಮೀನು ಕೊಡಲ್ಲ ಅಂತ ಹೋರಾಟ. ಮೊನ್ನೆ ಎಲ್ಲ ಜಮೀನಿಗೆ ಕಾಲಿಡ್ತಾ ಇದ್ದಂತೆ ಅಧಿಕಾರಿಗಳನ್ನ ಅಲ್ಲಿಂದ ಓಡಿಸೋ ಪ್ರಯತ್ನ ಮಾಡಿಬಿಟ್ರು ರೈತರು. ಇಷ್ಟೆಲ್ಲ ಹೈಡ್ರಾಮಾ ಆದ ಬಳಿಕ ಕೂಡ ಸರ್ಕಾರ ಪರ್ಮಿಷನ್ ಕೊಡುತ್ತೆ, ಮಣ್ಣುತನ ಪ್ರದರ್ಶನ ಮಾಡುತ್ತೆ, ಸರ್ವೆ ಮಾಡಿ ನೀವು ಅಂತ ಅಧಿಕಾರಿಗಳನ್ನ ಕಳಿಸುತ್ತೆ ಅಂತ ಅಂದ್ರೆ ರೈತರು ಸುಮ್ಮನಿರ್ತಾರಾ ಅಂತ. ಸೊ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರೈತರು ಈಗ ಸಫರ್ ಆಗಬೇಕು, ಅಧಿಕಾರಿಗಳು ಸಫರ್ ಆಗಬೇಕು. ಕಾರಣ ಅಧಿಕಾರಿಗಳು ಸರ್ಕಾರ ಹೇಳ್ದಂಗೆ ಕೇಳಬೇಕು, ಸರ್ವೆ ಮಾಡಲೇಬೇಕಾಗತ್ತೆ. ಬರ್ತಾರೆ ಮತ್ತೆ ರೈತರು ಈ ರೀತಿ ಘೇರಾವ್ ಹಾಕಿದಾಗ ಹೋರಾಟಗಳು, ಕಿಚ್ಚು ಜಾಸ್ತಿ ಆದಂತೆಲ್ಲ ಸಮಸ್ಯೆಗಳು ಆಗುತ್ತೆ. ಅದನ್ನ ರೈತರು ಫೇಸ್ ಮಾಡಬೇಕು ಮತ್ತು ಅಧಿಕಾರಿಗಳು ಕೂಡ ಫೇಸ್ ಮಾಡಬೇಕಾಗಿದೆ.